ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಯಾಕಂದ್ರೆ ಸಿಎಂ ಬದಲಾವಣೆ ಆಗಿದೆ ಕಣ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಬದಲಾವಣೆ ಆಗೋದು ಸಹಜನೇ ತಾನೇ. ಸೊ ಹಾಗಾದ್ರೆ ಬನ್ನಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಗದ್ದಿಗೆಯಲ್ಲಿ ಕುಂತ್ಕೊಂಡಿದ್ದಾರೆ. ಹೌದು, ನಮ್ಮ ರಾಜ್ಯದ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಅವರು ಬಂದ ತಕ್ಷಣವೇ ಒಂದು ಹೊಸ ರೂಲ್ಸ್ ಅನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂದಿರತಕ್ಕಂಥದ್ದು. ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇದ್ರು ಕೊನೆಯ ಪಕ್ಷದಲ್ಲಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಲಾಸ್ ಸರ್ಕಾರಕ್ಕೆ ಆಗ್ತಾ ಇದೆ. ಸೊ ಹೀಗಾಗಿ ಬಯೋಮೆಟ್ರಿಕ್ ಈಗ ಕಡ್ಡಾಯ ಆಗ್ತಾ ಇದೆ. ಈಗ ಬರ್ತಕ್ಕಂತಹ 30 ಹಾಗೂ 31 ಅಥವಾ ಇನ್ನಿತರ ಕಂತುಗಳು ಅಂದ್ರೆ 32, 33, 34 ಹೀಗೆ ಜಮಾ ಆಗ್ತಾ ಹೋಗುತ್ತೆ. ಜೊತೆಗೆ ಹೇಗೆ ಎಲೆಕ್ಷನ್ ಸಮೀಪ ಬರುತ್ತೆ ನೋಡಿ, ಆ ಎಲೆಕ್ಷನ್ ಸಮೀಪ ಬಂದ ಹಾಗೆ ನಿಮಗೆ ಸಾಕಷ್ಟು ಕಂತುಗಳು ಸತತವಾಗಿ ಜಮಾ ಆಗ್ತಾ ಬರ್ತವೆ. ಆ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗಬೇಕು ಅಂದರೆ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ. ಆ ಎಲಿಜಿಬಿಲಿಟಿಯನ್ನು ಉಳಿಸ್ಕೊಳ್ಬೇಕಂದ್ರೆ ಬಯೋಮೆಟ್ರಿಕ್ ಕೂಡ ಆಗೋದು ಅತಿ ಅವಶ್ಯಕ. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಸುಮಾರು 5 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಸರ್ಕಾರ ಹಾಕಬೇಕಾಗಿದೆ. ಆ ಯಾವ ಕಂತುಗಳು ಅನ್ನೋದನ್ನ ನಮಗೆ ಬಿಡಿಸಿ ಹೇಳ್ತೀನಿ. ಯಾಕಂದ್ರೆ ಬಹಳಷ್ಟು ಮಹಿಳೆಯರಿಗೆ ಯಾವ ಕಂತುಗಳು ಅನ್ನೋದೇ ಗೊತ್ತಿಲ್ಲ, ಮತ್ತು ಈಗ ಸದ್ಯಕ್ಕೆ ಬರ್ತಕ್ಕಂತಹ ಕಂತುಗಳು ಯಾವುವು ಅನ್ನೋದು ಕೂಡ ಗೊತ್ತಿಲ್ಲ. ಇದರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸಿಎಂ ಬದಲಾವಣೆ ಆದ ಬಳಿಕ ಬಯೋಮೆಟ್ರಿಕ್ ಒಂದನ್ನ ಕಡ್ಡಾಯವಾಗಿ ಮಾಡಲಿದ್ದಾರೆ. ಸೊ ಈ ಬಯೋಮೆಟ್ರಿಕ್ ಅನ್ನೋದಂದ್ರೆ ಈಗ ಬಹಳಷ್ಟು ಮಹಿಳೆಯರು, ಲಕ್ಷಾಂತರ ಮಹಿಳೆಯರು, ಸುಮಾರು 2 ಲಕ್ಷ ಮಹಿಳೆಯರಂತ ಸರ್ಕಾರ ಅಧಿಕೃತ ಮಾಹಿತಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಆ 2 ಲಕ್ಷ ಮಹಿಳೆಯರದ್ದು ಏನ್ ತಪ್ಪಾಗಿದೆ ಅಂದ್ರೆ ಅವರ ಮನೆಯ ಕುಟುಂಬಸ್ಥರು ಏನಿರ್ತಾರೆ ಅವರು ತಪ್ಪು ಮಾಡಿರ್ತಕ್ಕಂಥದ್ದು. ಸೊ ಈ ಗೃಹಲಕ್ಷ್ಮಿಯರು ಏನ್ ಮಾಡ್ತಾ, ಅವರ ಕುಟುಂಬಸ್ಥರು ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಸರ್ಕಾರದಿಂದ ಏನ್ ದುಡ್ಡು ಜಮಾ ಆಗ್ತಾ ಇದೆಯಲ್ಲ, ಅದು ಹಾಗೆ ಜಮಾ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಯಾಕೆ ಅಂದ್ರೆ ಈಗ ಆ ಮಹಿಳೆಯರು ತೀರಿ ಹೋಗಿರ್ತಾರೆ, ಆದ್ರೂ ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಾ ಇರತ್ತೆ. ಆ ದುಡ್ಡನ್ನ ಅವರ ಕುಟುಂಬಸ್ಥರು ಮಹಿಳೆಯರು ಪಡ್ಕೊಳ್ತಾ ಇದ್ದಾರಂತೆ. ಅಂದ್ರೆ ಅವರ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬಸ್ಥರು ಅದನ್ನ ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮರಣ ಪ್ರಮಾಣ ಪತ್ರವನ್ನ ತೆಗಿಸ್ತಾ ಇಲ್ಲ. ಸೊ ಹೀಗಾಗಿ ಸರ್ಕಾರದಿಂದ ಅಗತ್ಯವಿಲ್ಲದ ದುಡ್ಡು ಕೂಡ ಹೋಗ್ತಾ ಇದೆ. ಮಹಿಳೆಯರಿಗೆ ಇದು ಯೂಸ್ ಆಗ್ತಾ ಇಲ್ಲ, ಅವರ ಕುಟುಂಬದವರು ಇದನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಅದನ್ನ ಹೇಗೆ ಬಳಕೆ ಮಾಡ್ಕೊಳ್ತಾರಂದ್ರೆ ಸ್ನೇಹಿತರೆ, ಆ ಮಹಿಳೆ ತೀರಿ ಹೋಗಿರ್ತಾರೆ, ಅವರ ಹತ್ರ ಫೋನ್ ಇರುತ್ತೆ. ಆ ಮೊಬೈಲ್ ನಲ್ಲಿ ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ತರ ಆ ಆಪ್ ನಿಂದ ವಿಡ್ರಾಲ್ ಅಥವಾ ಅಕೌಂಟ್ ನಲ್ಲಿ ಇರ್ತಕ್ಕಂತಹ ದುಡ್ಡನ್ನ ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ತಿರ್ತಾರೆ. ಒಂದು ಅಥವಾ ATM ಕಾರ್ಡ್ ಇರುತ್ತೆ, ಆ ATM ಕಾರ್ಡ್ ನಿಂದ ಬಳಕೆ ಮಾಡ್ಕೊಳ್ತಿರ್ತಾರೆ ದುಡ್ಡನ್ನ. ಸೊ ಹೀಗೆ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಮುಖ್ಯಸ್ಥೆಯರು ಈ ರೀತಿ ದುಡ್ಡನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಈಗಾಗಲೇ SIR ಪ್ರಕ್ರಿಯೆ ಆಗಿರಲಿ ಅಥವಾ ಗಣತಿಯ ಕಾರ್ಯಗಳು ಕೂಡ ಆದ್ವು. ಹೀಗಾಗಿ ಸರ್ಕಾರಕ್ಕೆ ಇನ್ನೂ ಹೆಚ್ಚುವರಿ ಮಾಹಿತಿ ಸಿಕ್ಕಾಗಿದೆ. ಅದಕ್ಕೋಸ್ಕರ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಲೆಕ್ಕಾಚಾರವನ್ನ ಸರ್ಕಾರ ಹಾಕೊಂಡು ಬಯೋಮೆಟ್ರಿಕ್ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಕಡ್ಡಾಯವಾಗಿ ಮಾಡಿದೆ. ಸೊ ಈ ಬಯೋಮೆಟ್ರಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನೀವು ಒಂದು ಸಾರಿ ತಂಬು ಕೊಟ್ರೆ ಸಾಕು, ನಿಮಗೆ ರಿಟರ್ನ್ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ಕೂಡ ದುಡ್ಡು ಜಮಾ ಮಾಡೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಎಲ್ಲ ಮಹಿಳೆಯರು ಕೂಡ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರಕ್ಕೆ ಯಾರು ಕರೆಕ್ಟ್ ಆಗಿ ತೀರಿ ಹೋಗಿದ್ದಾರೆ, ಯಾರು ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಅನುಮಾನ ಬಂದಂತವ್ರನ್ನು ಕೂಡ ತೆಗೆದಾಕಿದ್ದೆ ಆದ್ರೆ, ಈಗ ಎಲಿಜಿಬಲ್ ಇರ್ತಾರೆ, ಅನುಮಾನ ಬಂದ್ರೆ ತೆಗೆದಾಕಿದ್ದೆ ಆದ್ರೆ ಆ ಮಹಿಳೆಯರಿಗೆ ಈಗ ಸರ್ಕಾರ ಮೋಸ ಮಾಡ್ದಂಗೆ ಆಗತ್ತೆ. ಸೊ ಹೀಗಾಗಿ ಯಾರು ಎಲಿಜಿಬಲ್ ಇದೀರಿ ಬಯೋಮೆಟ್ರಿಕ್ ಮಾಡಿಸಿ. ಬಯೋಮೆಟ್ರಿಕ್ ಮಾಡಿಸಿದ್ರೆ ನಿಮ್ಗೆ ಕಂಟಿನ್ಯೂ ಆಗಿ ನಾವು ದುಡ್ಡು ಜಮಾ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಬಯೋಮೆಟ್ರಿಕ್ ನೀವು ಮಾಡಲಿಲ್ಲ, ನೀವು ಹೋಗಲಿಲ್ಲ, ಆ ಬಯೋಮೆಟ್ರಿಕ್ ಮಾಡಲಿಲ್ಲ ಅಂದ್ರೆ ನಾವು ದುಡ್ಡು ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಸೊ ಹಾಗಾದ್ರೆ ಆ ಬಯೋಮೆಟ್ರಿಕ್ ಮಾಡಲಿಕ್ಕೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರ CSC ಸೆಂಟರ್ಗಳಲ್ಲಿ ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಡೇಟ್ ಅನೌನ್ಸ್ ಮಾಡಿಲ್ಲ, ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ನಾವು ಹೇಳ್ತೀವಿ, ಅವಾಗಿನಿಂದ ನೀವು ಮಾಡಿಸಬಹುದು. ಆ ಬಯೋಮೆಟ್ರಿಕ್ ಮಾಡಿಸಿದ್ರೆ ಮಾತ್ರ ನಾವು ದುಡ್ಡು ಜಮಾ ಮಾಡ್ತೀವಿ. ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕರ್ನಾಟಕವನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿದ್ರಲ್ವಾ, ಇದು ಕೂಡ ಹಾಗೆ. ಅಲ್ಲಿ ಹೋಗಿ ಒಂದು ತಂಬು ಕೊಟ್ರೆ ಸಾಕು,
ನೀವು ಬದುಕಿದ್ದೀರಾ, ನೀವು ಎಲಿಜಿಬಲ್ ಇದ್ದೀರಾ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ, ದುಡ್ಡು ಜಮಾ ಆಗುತ್ತೆ. ಇದು ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೀತಕ್ಕಂತಹ ಒಂದು ಅವ್ಯವಸ್ಥೆ ಅಷ್ಟೇ ಅಲ್ಲ, ಇದು ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇದೆ. ಬಹಳಷ್ಟು ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ, ಅದರಲ್ಲಿ ಹಿರಿಯ ನಾಗರಿಕರು ಮುಖ್ಯವಾಗಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಮನೆಯ ಕುಟುಂಬಸ್ಥರು ಪಿಂಚಣಿಯನ್ನ ಪಡ್ಕೊಂಡು ಅದರಿಂದ ಬರ್ತಕ್ಕಂತಹ ದುಡ್ಡನ್ನ ಫೋನ್ ಪೇ ಅಥವಾ ATM ನ ಮುಖಾಂತರ ವಿಡ್ರಾಲ್ ಮಾಡಿಕೊಂಡು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಇದು ಸರ್ಕಾರ ಗಮನಕ್ಕೆ ಬಂದಿದೆ. ಸೊ ಇದು ಹೀಗಾಗಿ ಅಲ್ಲಿ ಕೂಡ ಬಯೋಮೆಟ್ರಿಕ್ ಮಾಡಿಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಗೃಹಲಕ್ಷ್ಮಿಯಲ್ಲಿ ಮುಖ್ಯವಾಗಿ ಇದನ್ನ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಕಂತಿನಲ್ಲಿ ಕೂಡ 2,500 ಕೋಟಿ ಖರ್ಚು ವೆಚ್ಚ ಆಗ್ತಾ ಇದೆ. ತೀರಿ ಹೋದವರು 2 ಲಕ್ಷಕ್ಕಿಂತ ಹೆಚ್ಚಿನದಿರರು, ಆದ್ರೂ ಸಹಿತ ಅವ್ರ ಹೆಸರಲ್ಲೇ ದುಡ್ಡು ಹೋಗ್ತಾ ಇದೆ. ನೀವು ಏನಾದ್ರೂ ದುಡ್ಡು ಪಡ್ಕೊಳ್ಬೇಕಂದ್ರೆ ಆ ಮುಖ್ಯಸ್ಥಿಯ ಸ್ಥಾನದಲ್ಲಿ ಮತ್ತೊಬ್ಬರ ಹೆಸರನ್ನ ಸೇರ್ಪಡೆ ಮಾಡಿ, ನಮಗೇನು ತೊಂದರೆ ಇಲ್ಲ, ನಾವು ದುಡ್ಡು ಜಮಾ ಮಾಡ್ತೀವಿ. ಒಂದು ವೇಳೆ ನೀವು ಮುಖ್ಯಸ್ಥೆಯ ಜಾಗದಲ್ಲಿ ಈ ಹೆಸರನ್ನ ಸೇರ್ಪಡೆ ಮಾಡಲಿಲ್ಲ, ಹಾಗೆ ದುಡ್ಡನ್ನ ಪಡ್ಕೊಳ್ತಾ ಇದ್ದೀರಿ ಅಂದ್ರೆ ಸೊ ನಿಮ್ಮ ಈ ಒಂದು ರೇಷನ್ ಕಾರ್ಡ್ ಅನ್ನು ಕೂಡ ರದ್ದು ಮಾಡ್ತೀವಿ, ಗೃಹಲಕ್ಷ್ಮಿ ಯೋಜನೆ ಸಿಗದ ಹಾಗೆ ಮಾಡ್ತೀವಿ, ನಿಮಗೆ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಸರ್ಕಾರ ಎಚ್ಚರ ಕೊಟ್ಟಿದೆ. ಮತ್ತೆ ನಿಮ್ಮ ಹೆಸರಲ್ಲಿ ಏನಾದ್ರೂ ಪಿಂಚಣಿ ಜಮಾ ಆಗ್ತಾ ಇದ್ರು ಸಹಿತ ಅದನ್ನು ಕೂಡ ನಾವು ಬಂದ್ ಮಾಡ್ತೀವಿ. ಒಟ್ಟಾರೆಯಾಗಿ ನಿಮ್ಮ ಕುಟುಂಬಸ್ಥರಿಗೆ ಯಾವ ಯೋಜನೆಯ ಲಾಭವೂ ಕೂಡ ಸಿಗಬಾರದು ನೋಡಿ, ಆ ರೀತಿ ನಾವು ಮಾಡ್ತೀವಿ ಅಂತ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ನೀವೇನಾದ್ರೂ ಈ ರೀತಿ ಮಾಡ್ತಾ ಇದ್ರೆ ಅದನ್ನ ಈಗಲೇ ಸರಿಪಡಿಸ್ಕೊಳ್ಳಿ, ಮತ್ತೊಬ್ಬ ಮುಖ್ಯಸ್ಥಿಯ ಒಂದು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ, ನಿಮಗೆ ದುಡ್ಡು ಜಮಾ ಆಗತ್ತೆ ಸ್ನೇಹಿತರ. ಇದು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಅದನ್ನ ಸರಿಪಡಿಸ್ಕೊಳ್ಳಿ. ಇನ್ನು ಯಾವ್ಯಾವ ಕಂತುಗಳು ಬರಬೇಕಾಗಿದೆ ಅಂತ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ನಾವು ಒಂದಿಷ್ಟು ಲೆಕ್ಕಾಚಾರ ಮಾಡಿದೆ ಆದರೆ ನಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳಲ್ಲಿ ಹೋದ ವರ್ಷದಲ್ಲಿ 2 ಕಂತುಗಳು ಅಂದರೆ 2025 ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟೇ ಇಲ್ಲ. ಆ 2 ತಿಂಗಳ ಹಣ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಬಿಜೆಪಿ ನಾಯಕರು ಹಾಕಿದ್ರು. ಆ ಒತ್ತಾಯದ ಮೇರೆಗೆ ಬಿಜೆಪಿ ನಾಯಕರ ಒಂದು ಆಕ್ರೋಶದ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ಕೊಟ್ಟಿದೀವಿ, ಕ್ಲಿಯರ್ ಮಾಡಿದೀವಿ ಅಂತ ಹೇಳಿದ್ರು. ಸಂಬಂಧಪಟ್ಟಂತ ಅಧಿಕಾರಿ ಹತ್ರ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅವುಗಳನ್ನ ನಾವು ಕೊಡಲೇಬೇಕು ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಂದು ಆ 2 ತಿಂಗಳ ಹಣವನ್ನ ನಾವು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಅದರ ಜೊತೆಗೆ ಸ್ನೇಹಿತರೆ ಈ ವರ್ಷದಲ್ಲಿ ಫೆಬ್ರವರಿ ತಿಂಗಳ ಹಣ ಅಂದ್ರೆ 29ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಆದ್ರೆ ಮಾರ್ಚ್ 30ನೇ ಕಂತಿನ ಹಣ, 31 ಏಪ್ರಿಲ್ ತಿಂಗಳ ಹಣ, ಈಗ ಮೇ ತಿಂಗಳು ಕೂಡ ಮುಗಿದೋಯ್ತು, ಜೂನ್ ಪ್ರಾರಂಭವಾಯಿತು. ಹೀಗಾಗಿ ಮೇ ತಿಂಗಳ 32ನೇ ಕಂತಿನ ಹಣವು ಕೂಡ ಬರಬೇಕು. ಹೀಗಾಗಿ ಸತತವಾಗಿ ಸುಮಾರು 5 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಆ 5 ತಿಂಗಳ ಹಣವನ್ನ ಆದಷ್ಟು ಬೇಗ ರಿಲೀಸ್ ಮಾಡ್ಬೇಕಂತ ಸರ್ಕಾರದ ಮೇಲೆ ಒತ್ತಾಯವೂ ಕೂಡ ಇದೆ. ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಮೊನ್ನೆ ತಾನೇ ಬಕ್ರೀದ್ ಹಬ್ಬಕ್ಕೂ ಕೂಡ ನಿಮಗೆ 29ನೇ ಕಂತಿನ ಫೆಬ್ರವರಿ ತಿಂಗಳ ಹಣ ಜಮಾ ಆಗಿತ್ತು, ಕ್ಲಿಯರ್ ಕೂಡ ಆಗಿತ್ತು. ಸೊ ಅದಕ್ಕಾಗಿ ಈಗ ಒಂದಾದ ಮೇಲೆ ಒಂದು ಕಂತುಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರ, ಒಂದು ಜ್ಞಾಪಕ ಇರಲಿ, ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಆಗ ಅಂತೂ ನಿಮಗೆ ದುಡ್ಡು ಸುರಿಮಳೆ ಆಗೋದು ಖಚಿತ. ಮತ್ತು ಎಲ್ಲ ತಿಂಗಳ ಹಣವನ್ನು ಕೂಡ ಸರ್ಕಾರ ಬೇಗನೆ ಕ್ಲಿಯರ್ ಮಾಡುತ್ತೆ ಅನ್ನುವಂತಹ ನಂಬಿಕೆ ಮಾತ್ರ ಇದ್ದೇ ಇದೆ. ಯಾಕಂದ್ರೆ ಎಲೆಕ್ಷನ್ ಬಂದ ಹಾಗೆ ಕ್ಲಿಯರ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಮತ್ತೆ ಎಲೆಕ್ಷನ್ ಪ್ರಾರಂಭವಾದ್ರೆ ದುಡ್ಡು ಕೊಟ್ಟಿದೀವಿ ಅಂತ ಹೇಳ್ಬೇಕಲ್ಲ. ಸೊ ಇದೆಲ್ಲವೂ ಕೂಡ ಇರತ್ತೆ ಲೆಕ್ಕಾಚಾರ. ನಾವು ಕೂಡ ಎಲಿಜಿಬಿಲಿಟಿಯನ್ನು ಹೊಂದಿದ್ರೆ ಸಾಕು, ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಾನು ನಿಮ್ಗೆ ತಿಳಿಸಿದ್ದೀನಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ದಯಮಾಡಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.